Today, we are exploring the stunning Lal Bagh Lake, also known as Glass House Lake, nestled in the heart of Lal Bagh Botanical Garden. This picturesque man-made lake was originally created in the 17th century by Hyder Ali and later expanded by his son, Tipu Sultan. Fast forward to 1890, and James Cameron, the then superintendent of Lal Bagh, added a charming bund around the lake that now serves as a scenic walking path. Spanning about 40 acres and reaching a depth of 3.5 meters, Lal Bagh Lake is surrounded by lush greenery and magnificent trees. Visitors can enjoy a serene boat ride or simply unwind along the banks, soaking in the tranquility. The lake is a perfect spot to cool off, especially with its breezy surroundings on sunny days. Lal Bagh Lake is a paradise for nature enthusiasts, bird watchers, and anyone needing a peaceful escape from city life. ಬಾಗ್ ಸಸ್ಯಶಾಸ್ತ್ರೀಯ ತೋಟಕ್ಕೆ 30 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರತಕ್ಕಂಥ ಲಾಲ್ ಬಾಗ್ ಕೆರೆನೇ ಮುಖ್ಯವಾದಂಥ ಜೀವ ಜಲಾಧಾರ. ಪ್ರಮುಖವಾಗಿ ಇದು ಇಡೀ ಲಾಲ್ ಬಾಗ್ ಸಸ್ಯ ತೋಟದ ಅಭಿವೃದ್ಧಿಗೆ ಪೂರಕವಾಗಿದ್ದಂಥ ಒಂದು ಲಾಲ್ ಬಾಗ್ ಕೆರೆ. ಇಲ್ಲಿ ಆ್ಯಕ್ಚುಲಿ ಇದಕ್ಕೆ ಸ್ಟಾರ್ಮ್ ವಾಟರ್ ಡ್ರೈನ್ ಮುಖಾಂತರ ಲಾಲ್ ಬಾಗಿನ ಹೊರಗಡೆಯಿಂದ ಪ್ರಮುಖವಾಗಿ ಅಶೋಕ ಪಿಲ್ಲರ್ ಮತ್ತು ಫೋರ್ತ್ ಬ್ಲಾಕ್, ಕನಕರಪಾಳ್ಯ, ಸಿದ್ದಾಪುರ ಈ ಭಾಗದಿಂದ ನೀರು ಹೊರಗೆ ಬರ್ತದೆ, ಮಳೆ ನೀರು. ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಕಲುಷಿತ ನೀರು ಕೂಡ ಕೆರೆಯನ್ನು ಸೇರ್ತಾ ಇತ್ತು. ಕಾಲಕ್ರಮೇಣ ಆ್ಯಕ್ಚುಲಿ ನೀರು ಕಲುಷಿತಗೊಂಡು ಒಂದು ರೀತಿ ವಾಸನೆ ಕೂಡ ಬರ್ತಾ ಇತ್ತು. ಇದರ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ನಮ್ಮ ಬರ್ತಕ್ಕಂಥ ಪ್ರವಾಸಿಗರು ಮತ್ತು ವಾಯುವಿಹಾರಿಗಳಿಂದ ಬರ್ತಾ ಇತ್ತು. ಸೊ ಇದನ್ನು ಮನಗಂಡು ನಾವು ಈ ಒಂದು ಇಡೀ ಒಟ್ಟಾರೆ ಲಾಲ್ ಬಾಗ್ ಕೆರೆಗೆ ಒಂದು ಕಾಯಕಲ್ಪವನ್ನು ಕೊಡಬೇಕು ಅಂತಕ್ಕಂಥ ಚಿಂತನೆ ಅವತ್ತು ನನಗೆ ಹುಟ್ಟಿತು. ಅಂದಿನಿಂದ ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಹುಡುಕೊಂಡು ನಿರಂತರವಾದ ಸುಮಾರು 10 ವರ್ಷಗಳ ಪರಿಶ್ರಮದ ನಂತರ ಈ ಒಂದು ಅದ್ಭುತವಾದಂಥ ಜಲಪಾತ ಮೂಡಿಬರಲಿಕ್ಕೆ ಕಾರಣ ಆಗಿದೆ. ಇದು ಪ್ರಮುಖವಾಗಿ 2 ಉದ್ದೇಶಗಳನ್ನು ಹೊಂದಿದೆ. ಲಾಲ್ ಬಾಗ್ ಕೆರೆ ಇವತ್ತೇನು 30 ಎಕರೆ ಪ್ರದೇಶದಲ್ಲಿದೆ, ಅಲ್ಲಿರ್ತಕ್ಕಂಥ ನೀರು ಅತ್ಯಂತ ಶುದ್ಧೀಕರಣ ಆಗಬೇಕು ಮತ್ತು ನೈರ್ಮಲ್ಯತೆಯಿಂದ ಕೂಡಿರಬೇಕು. ಮತ್ತು ಎರಡನೇದು, ಈ ಒಂದು ಪ್ರದೇಶಕ್ಕೆ ಅತ್ಯಂತ ಸೊಬಗನ್ನು
ಉಂಟು ಮಾಡಬೇಕು ಅಂತಕ್ಕಂಥ ಎರಡು ಮೂಲ ಕಾರಣಗಳಿಂದ ಈ ಅದ್ಭುತವಾದ ಜಲಪಾತವನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಗ್ರೀನ್ ಆಲ್ಗೆ ಅಂತಕ್ಕಂಥ ಒಂದು ಏನು ಫಂಗಸ್ ಬರೋದರಿಂದ ನೀರು ಹಸಿರಾಗ್ತದೆ, ನಂತರ ಕ್ರಮೇಣವಾಗಿ ವಾಸನೆ ಬರುತ್ತೆ. ಸೊ ಈ ರೀತಿ ಜಲಪಾತವನ್ನು ಮಾಡೋದ್ರ ಮುಖಾಂತರ ಸುಮಾರು 450 HP ಮೋಟಾರ್ ಮುಖಾಂತರ ದೊಡ್ಡ ಕೆರೆಯಿಂದ ಸಣ್ಣ ಕೆರೆಯ ಒಂದು ಏನು ಈ ಸ್ಟೋನ್ ಕ್ವಾರಿ ಅಂತಿದೆ ಅದರ ಮೇಲ್ಗಡೆ ನಿರ್ಮಾಣ ಮಾಡಿರ್ತಕ್ಕಂಥ ಜಲಪಾತದ ತೊಟ್ಟಿಗೆ ನೀರನ್ನು ಹರಿಸ್ತೀವಿ. ಅಲ್ಲಿಂದ ಅದು ರಭಸವಾಗಿ ಧುಮ್ಮುಕ್ಕುವುದರ ಮೂಲಕ ಒಂದು ಅದ್ಭುತವಾದಂಥ ನಯನ ಮನೋಹರ ಜಲಪಾತವಾಗಿ ಅದು ಮೂಡಿ ಬಂದಿದೆ. ಸೊ ಆ ಮುಖೇನ ಇರ್ತಕ್ಕಂಥ ಲಾಲ್ಬಾಗ್ ಕೆರೆಯ ನೀರಿಗೆ ಒಂದು ಏನು ಆಮ್ಲಜನಕದ ಪ್ರಮಾಣ ಹೆಚ್ಚು ಆಗ್ತಕ್ಕಂಥದ್ರ ಜೊತೆಗೆ ನೀರು ಕೂಡ ತಿಳಿಯಾಗಿ ನೈರ್ಮಲ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಒದಗಿ ಬಂದಿದೆ. ಸೊ ಇಂಥ ಒಂದು ಅದ್ಭುತವಾದ ಜಲಪಾತವನ್ನು ನೋಡಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಲಾಲ್ಬಾಗ್ಗೆ ಬರತಕ್ಕಂಥ ಪ್ರವಾಸಿಗರು, ವಾಯುವಿಹಾರಿಗಳು ಮತ್ತು ಏನು ಜನಸಾಮಾನ್ಯರು ಸೇರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆಗೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿದೆ. ಸೊ ಈ ಒಟ್ಟಾರೆ ಈಗ ಲಾಲ್ಬಾಗ್ ಒಂದು ಏನು ನಮ್ಮ ಕೆರೆಯ ಪರಿಸರಕ್ಕೆ ಒಂದು ವಿಶೇಷವಾದ ಸೊಬಗನ್ನು ಈ ಜಲಪಾತ ತಂದುಕೊಟ್ಟಿದೆ. ಜಲಪಾತ ಏನು ನಾವು ನಿರ್ಮಾಣ ಮಾಡಿದ್ದೇವೆ ಅದು ಚಿಕ್ಕ ಕೆರೆಗೆ ಬಹಳ ರಭಸವಾಗಿ ಕಲ್ಲಿನ ಒಂದು ಬಂಡೆ ಮೇಲಿಂದ ಬೀಳುತ್ತದೆ ನೀರು. ಆ ಬಿದ್ದಂಥ ನೀರು ಚಿಕ್ಕ ಕೆರೆ ತುಂಬಿದ ಮೇಲೆ ದೊಡ್ಡ ಕೆರೆಗೆ ಹಾಗೆಯೇ ಸಾಧಾರಣವಾಗಿ ಹರ್ಕೊಂಡು ಹೋಗ್ತಾ ಇತ್ತು. ಅದು ಹಾಗೆ ಹರಿಯೋದು ಬೇಡ, ಮತ್ತೆರಡು ಜಲಪಾತಗಳನ್ನು ನಾವು ನಿರ್ಮಾಣ ಮಾಡುವುದರ ಮೂಲಕ ಒಂದು ಏನು ಆಕ್ಸಿಜನ್ ಪ್ರಮಾಣವನ್ನು ಮತ್ತು ಏರೇಷನ್ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಸಹಕಾರಿಯಾಗುತ್ತೆ ಮತ್ತು ಮತ್ತಷ್ಟು ಆಕರ್ಷಣೆಯನ್ನು ಕೊಡ್ತದೆ ಅಂತಕ್ಕಂಥ ಮೂಲ ಉದ್ದೇಶದಿಂದ ಈಗ 3 ಜಲಪಾತಗಳನ್ನ ಒಟ್ಟಿಗೆ ಕಾಣ್ತಕ್ಕಂಥ ಒಂದು ವೈಭವವನ್ನು ಇಲ್ಲಿ ನಾವು ಮೂಡಿಸಿದ್ದೇವೆ. Lalbagh also features an impressive artificial waterfall, cascading from a height of 25 feet and stretching across 120 feet in width. ಇದು ನಮ್ಮ ಏರಿಯೇಟರ್ಸ್ ಅಂತ. ಏರಿಯೇಟರ್ಸ್ ಅಂದ್ರೆ ಏನಪ್ಪ ಅಂದರೆ ಒಂದು ವಾಟರ್ನ ಏನು ನಮ್ಮ ಇದರಿಂದ ನಮ್ಮ ಕೆರೆಯಿಂದ ಮೇಲೆ ತೊಗೊಂಡೋಗಿ ನಮ್ಮ ಆಕ್ಸಿಜನ್ ಏನಿದೆಯಲ್ಲ ಆಕ್ಸಿಜನ್ ತೊಗೊಂಡು ಮತ್ತೆ ಹೊರಡೆ ಹೋಗ್ತದೆ. ಇದೊಂದು ಏನಪ್ಪ ಅಂದರೆ ಒಂದು ಒಳ್ಳೆ ಒಂದು ಉದಾಹರಣೆ ಅನ್ಬೋದು ನಾವು ವಾಟರ್ ಪ್ಯೂರಿಫೈಗೆ. ಏನಕ್ಕೆ ಅಂದರೆ ಏನು ವಾಟರ್ ನಿಂತಿರುತ್ತಲ್ಲ, ನಿಂತಿರೋ ನೀರಲ್ಲಿ ಏನಪ್ಪ ಅಂದರೆ ಒಂದು ಆಲ್ಗೆ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಅದು ಏನು ಮೇಲ್ಗಡೆ ಹೋದಾಗ ಏನಾಗುತ್ತೆ, ನಮ್ಮ ಆಕ್ಸಿಜನಲ್ಲಿರೋ ಏನೋ ಒಂದು ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ಇದೆಯಲ್ಲ ಆಕ್ಸಿಜನ್ ತೊಗೊಂಡು ಮತ್ತೆ ಅದು ನಮ್ಮ ಇದಕ್ಕೆ ಹೋಗುತ್ತೆ, ಏನು ಕೆರೆಗೆ ಹೋಗುತ್ತೆ. ಹಾಗಾಗಿ ಈ ಒಂದು ನಮ್ಮ ಜಲಚರ ಜೀವಿಗಳಿಗೆಲ್ಲ ಅದು ಹೆಲ್ಪ್ ಆಗ್ತದೆ. ಜಲಚರ ಜೀವಿಗಳೇನಾದ್ರು ಜಾಸ್ತಿ ಇದ್ದರೆ ಆಟೋಮೆಟಿಕ್ಕಾಗಿ ಬರ್ಡ್ಸ್ ಎಲ್ಲ ಜಾಸ್ತಿ ಬರ್ತವೆ. ಈಗ ಒಟ್ಟಾರೆಯಾಗಿ ಏನಪ್ಪ ಅಂದರೆ ಈ ಒಂದು ಎಕೋಸಿಸ್ಟಮ್ ಬ್ಯಾಲೆನ್ಸಿಗೆ ಈ ಒಂದು ರೀತಿಯೊಂದು ನಾವು ಮಾಡೋದೊಂದು ಅವಶ್ಯಕತೆ ಭಾಳ ಇರ್ತದೆ. It's not just a feast for the eyes. The lake supports a variety of fish species and attracts migratory birds, especially during winter. At Lalbagh Lake, you can spot a variety of native and migratory birds. The standout feature is the impressive number of cormorants, along with pelicans, cattle egrets, common coots, and purple water hens. So, if you're in Bangalore,
Make sure to spend at least 2 hours here. It's an experience you won't want to miss. Don't forget to like, comment, and subscribe for more travel tips and hidden gems. See you in the next video.